ಜನಸ್ನೇಹಿ ಇಲಾಖೆ ಸಾಮಾನ್ಯರಿಗಲ್ಲ, ಅಪರಾಧಿಗಳಿಗೆ ಜನಸ್ನೇಹಿ ಆಗ್ಬಿಟ್ಟಿದೆ, ಕ್ರಿಮಿನಲ್ಗಳಿಗೆ ಜನಸ್ನೇಹಿ ಆಗ್ಬಿಟ್ಟಿದೆ ಪೊಲೀಸ್ ಇಲಾಖೆ. ಯಾರು ದೊಂಬಿಗಳನ್ನ ಮಾಡ್ತಾರೆ ಅಂತವರಿಗೆ ಈ ಪೊಲೀಸ್ ಇಲಾಖೆ ಜನಸ್ನೇಹಿ ಆಗ್ಬಿಟ್ಟಿದೆ. ಇಡೀ ಕ್ರಿಮಿನಲ್ಗಳ ಎದುರು ಪೊಲೀಸರು ಕೈಕಟ್ಟು ಕುಳಿತಂತ ಪರಿಸ್ಥಿತಿ ಈ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿರುವಂತದ್ದು ನಾಚಿಕೆ ಪಡುವಂತ ಸ್ಥಿತಿ ಇವತ್ತು. ಇಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಬಂದಿರಲಿಲ್ಲ. ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿ ಬಂದಿರುವಂತದ್ದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಮಾನ್ಯ ಅಧ್ಯಕ್ಷರೇ, ಹರ್ಷ ಕೇಸ್ ನಿಮ್ಗೆ ಆಗಿದ್ದು, ಬೆಂಗಳೂರಿನಂತ ಮಹಾನಗರ ಅವಾಗ ನಿಮ್ ಸರ್ಕಾರ ಇರಲಿಲ್ವಾ? ಗೋಪಾಲ್ ಕೃಷ್ಣ ಮಾನ್ಯ ಅಧ್ಯಕ್ಷರೇ ಮಾತಾಡೋದಲ್ಲ ಅಲ್ಲ, ಹೌದಣ್ಣ. ನಿಮ್ ಕಾಲದಲ್ಲಿ ಹರ್ಷನ್ ಕೇಸ್ ಆಗಿದ್ದು, ನಿಮ್ ಕಾಲದಲ್ಲಿ ಪ್ರವೀಣ್ ಹತ್ಯೆ ಕೇಸ್ ಆಗಿದ್ದು, ಅವಾಗ ನಡೆದಿದ್ದೆಲ್ಲ ಕಣ್ಣು ಮುಚ್ಕೊಂಡಿದ್ರಲ್ವಾ? ಸನ್ಮಾನ್ಯ ಸಭಾಧ್ಯಕ್ಷರೇ, ಬಹಳ ಜನ ಇಲ್ಲಿ ಆ ಕಡೆಯವರು ತಮ್ಮ ಮತಗಳ ಆಶೆಗಾಗಿ ಒಂದು ವರ್ಗವನ್ನ ಓಲೈಸುತ್ತಿರೋದು ಸ್ಪಷ್ಟವಾಗಿ ಗೋಚರ ಆಕೈತಿ. ಒಂದ್ ನಿಮಿಷ ನೀವು ಮಾತಾಡ್ತಾ ಇರೋದು ಮತಗಳಿಗೋಸ್ಕರನೇ. ಒಂದೇ ನಿಮಿಷ ಮಾತ್ರ ಬಂದಾಗ ಮಾತ್ರ ಈಗ ನಿಮ್ ವಿಚಾರನ ಹೇಳಿ. ನೀವು ಮಾಡ್ತಾ ಇರೋದು ಮತಗಳಿಗೋಸ್ಕರ. ಎಲ್ಲರೂ ಮತಗೋಸ್ಕರನೇ ನೀವು ಇನ್ಸಿಡೆಂಟ್ ಸುನಿಲ್ ಕುಮಾರ್ ಅವರೇ, ಯಾರ ಫಲನೂ ಇಲ್ಲ. ನಮ್ಗೆ ಹಿಂದೂನು ಒಂದೇ, ಮುಸಲ್ಮಾನ ಒಂದೇ, ನಿಮ್ಗೆ ಮಾಡಿ ಭಾವನೆ ಇಲ್ಲ. ನಮ್ಗೆ ಎಲ್ಲರೂ ಒಂದೇ, ಹಿಂದೂನು ಒಂದೇ, ಮುಸಲ್ಮಾನ ಒಂದೇ, ಕ್ರೈಸ್ತ ಒಂದೇ. ಅದು ನಿಮ್ಗೆ ಭಾವನೆ ಇಲ್ಲ. ಭಾರತ ವಿಶ್ವಸಂಸ್ಥೆ ಮಾತಾಡ್ಲಿ. ಹೇಳಿಕೆ ಕೊಡ್ತಾ ಇಲ್ಲ. ಭಾರತ ದೇಶ ಇಡೀ ವಿಶ್ವಸಂಸ್ಥೆ ಸುನಿಲ್ ಕುಮಾರ್ ಮಾತಾಡ್ರಿ. ಮಾನ್ಯ ಅಧ್ಯಕ್ಷರೇ, ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ. ಕಾನೂನು ಬೇರೆ ಬೇರೆ ಅಂತೇಳಿ ನಮ್ಗೆ ಯಾರಿಗೂ ಕೂಡ ಅನ್ಸಿಲ್ಲ. ಆದ್ರೆ ಈ ರೀತಿಯಾದಂತಹ ಘಟನೆಗಳು ನಡೆದಾಗ ಇಲಾಖೆ ಯಾವ ರೀತಿ ನಡ್ಕೊಂಡಿದೆ ಅನ್ನುವಂಥದ್ದು ಜೀವಂತವಾಗಿದೆ. ನಾನೇನು ಬಹಳ ಅದಕ್ಕೆ ಬೇರಕ್ಕೆ ಹೋಗಲ್ಲ, ಹೆಂಗೆ ನಡ್ಕೊಂಡಿದೆ ಅಂತ. ಪೊಲೀಸರ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸಬೇಕಾದಂತ ಒಂದು ಸರ್ಕಾರ, ಒಬ್ರು ಸಚಿವರೇ ಪೊಲೀಸರ ತಪ್ಪು ಮಾಡಿರು ಅನ್ನುವಷ್ಟರ ಮಟ್ಟಿಗೆ ಉದಯಗಿರಿ ಘಟನೆಯನ್ನು ಉಲ್ಲೇಖ ಮಾಡಿ ಒಬ್ರು ಸಚಿವರು ಹೇಳಿಕೆ ಕೊಟ್ಟಾಗ ಪೊಲೀಸರ ನೈತಿಕ ಸ್ಥಿತಿ ಏನಾಗುತ್ತೆ? ಇದನ್ನ ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿರುವುದು ಅಗತ್ಯತೆ. ಮತ್ತೆ ಬಹಳ ಆಶ್ಚರ್ಯ, ಹೆಣ್ಣು ಮಕ್ಕಳು ಅಷ್ಟೊತ್ತಿಗೆ ಯಾಕೆ ಹೋಗಿದ್ರೆ, ಹೆಣ್ಣು ಮಕ್ಕಳು ಯಾಕೆ ಹೋಗಿದ್ರೆ ಅಂತ ಹೇಳಿದ್ರು. ಇಲ್ಲೇ ಜ್ಞಾನೇಂದ್ರಣ್ಣ ಇದ್ದಾರೆ, ಅವ್ರು ಹೋಮ್ ಮಿನಿಸ್ಟರ್ ಆದಾಗ ಘಟನೆ ಆದಾಗ ಯಾಕೆ ಹೇಳಿದ್ರು? 11 ಗಂಟೆಗೆ ಹೆಣ್ಣು ಮಕ್ಕಳಿಗೆ ಏನ್ ಕೆಲಸ ಅಂತ ಹೇಳಿದ್ರು. ಒಂದು ಓಟ್ಗೋಸ್ಕರ ನಡೆದಿರೋದು ಮೈಸೂರಿನ ಘಟನೆ. ಶಿವಲಿಂಗೇಗೌಡ್ರೆ, ಮೈಸೂರಿನ ಘಟನೆ ಅದರ ಬಗ್ಗೆ ಇನ್ಮುಂದೆ ನಾವು ಹೇಳ್ಬೇಕಾಗುತ್ತೆ ಎಲ್ಲನೂ. ಓಟ್ಗೋಸ್ಕರ ಇದಕ್ಕೆಲ್ಲ ನಾಟಕದ ಗೊಂಬೆ ನಿಮ್ಗೆಲ್ಲ ಅರ್ಥ ಆಗಲ್ಲ. ಅದು ಕೊಡ್ರಿ ಮಾನ್ಯ ಅಧ್ಯಕ್ಷರೇ, ಇದಕ್ಕೆ ನಾಟಕ ಇನ್ನೇನು ಕರ್ನಾಟಕ ಉದ್ಧಾರ ಮಾಡಕ್ಕೆ ಓಟ್ಗೋಸ್ಕರ ರಾಜ್ಯದಲ್ಲಿ ನಡೀತಾ ಚರ್ಚೆಗಳ ಅಗತ್ಯಗಳಿಲ್ಲ. ಇದಕ್ಕೆ ಭಾರಿ ವಿವರವಾದ ಚರ್ಚೆಗಳ ಅಗತ್ಯ ಇಲ್ಲ. ಉದಯಗಿರಿಯಲ್ಲಾದಂತಹ ಘಟನೆಗಳನ್ನು ನೆನೆಸ್ಕೊಂಡಾಗ
ಶಿವಮೊಗ್ಗದಲ್ಲಿ ಆದಂತಹ ಘಟನೆಗಳನ್ನು ನೆನೆಸ್ಕೊಂಡಾಗ, ಗ್ಯಾರಂಟಿ ಅಲ್ರಿ ಹುಬ್ಬಳ್ಳಿಯಲ್ಲಿ ಕೊಟ್ಟಿದ್ದೀವಿ. ಆದಂತಹ ಘಟನೆಗಳನ್ನು ನೆನೆಸ್ಕೊಂಡಾಗ ಮಂಗಳೂರಿನಲ್ಲಿ ನೈತಿಕ ಪೊಲೀಸ್ ಯಾವ ಸಮುದಾಯದ ಕ್ಷೇತ್ರದಲ್ಲಿ ಒಟ್ಟಾದ್ರೆ ಏನೇನಾಗುತ್ತೆ ಹೆಣ್ಮಕ್ಳು ಬರೆದಾಗ ಸಾರ್ವಜನಿಕವಾಗಿ ನಿಮ್ ಸರ್ಕಾರ ಸಾಕ್ಷಿರುವಂತಹ ಇದ್ದಾಗ ಸಂಗತಿಗಳು. ಇದಕ್ಕೆ ಬಹಳ ವಿವರಕ್ಕೆ ಹೋಗ್ಬೇಕಂತ ಅಗತ್ಯ ಇಲ್ಲ. ನಿಮಗೆ ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕು ನಿಮ್ಮ ಪೊಲೀಸ್ ಇಲಾಖೆ ಏನು ಹಿಂದೂಗಳು ಸಾವಿರಾರು ಜನ ಒಟ್ಟಾದ್ರೆ ಪೊಲೀಸ್ ಇಲಾಖೆ ಮುಸಲ್ಮಾನರು ಸಾವಿರಾರು ಜನ ಒಂದಾದ್ರೆ ತಂಗಿ ಆಗುತ್ತೆ. ಇವತ್ತು ಬಂತ? ಇದು ಸಾರ್ವಜನಿಕ ಸತ್ಯ ಇರುವಂತದ್ದು. ಇದಕ್ಕೆ ಬಹಳ ವಿವರವಾಗಿ ಹೋಗಬೇಕಾದಂತ ಅಗತ್ಯತೆಗಳಿಲ್ಲ. ಇದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲ ಒಂದು ಕಡೆ ವಿಫಲ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇಲ್ಲ ಸುನಿಲ್ ಕುಮಾರ್ ಅವರೇ ಮತ್ತೆ ಹೇಳಿ, ಪರೇಶ್ ಮಾನ್ಯ ಮೇಸ್ತಾ ಅಧ್ಯಕ್ಷರೇ. ಕೇಸ್ನಲ್ಲಿ ಏನಾಯ್ತು ಹೇಳಿ. ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರೇ, ಪರೇಶ್ ಮೇಸ್ತಾ ಕೇಸ್ನಲ್ಲಿ ಏನಾಯ್ತು ಹೇಳಿ. ಮಾನ್ಯ ಅಧ್ಯಕ್ಷರೇ, ಸಿಬಿಐ ಹೇಳ್ತಾರೆ, ರಾಜಕೀಯ ಮಾಡೋದು ನೀವು. ಬೆಂಕಿ ಹಚ್ಚಿದ್ರಿ. ಇಡೀ ಕರಾವಳಿಗೆ ಬೆಂಕಿ ಹಚ್ಚಿದ್ರಿ ನೀವು. ಕರಾವಳಿಗೆ ಬೆಂಕಿ ಹಚ್ಚಿದ್ರಿ. ಹಿಂದೂ ಮುಸ್ಲಿಂ ಬರೀ ಹಿಂದೂ ಮುಸ್ಲಿಂ ಬೇರೆ ಏನೂ ಇಲ್ಲ ನಿಮ್ಗೆ. ಸರ್ ಅಧ್ಯಕ್ಷರೇ, ಸರಿಯಾಗಿ ಮಾತಾಡೋದು ನೀವು ಹೌದು ಇಲ್ಲ ಅಧ್ಯಕ್ಷರೇ, ಹಿಂದೂ ಮುಸ್ಲಿಂ ಮಾಡೋದು ಅದು ಇದು ಅದೇ ಅಲ್ಲ ಅಧ್ಯಕ್ಷರೇ. ಸರ್ಕಾರಿ ಮಾನ್ಯ ಅಧ್ಯಕ್ಷರೇ, ಇವರೆಲ್ಲ ಸೇರ್ಕೊಂಡು ರಾಜ್ಯದಲ್ಲಿ ಅಧಿಕಾರಿ ಬಂದ್ರಿ ನೀವು. ಸಿಬಿಐ ಕೇಸ್ ಆದ್ಮೇಲೆ ಏನಾಯ್ತು? ನ್ಯೂಸ್ ಆಗ್ಬೇಕು, ಸಹಜ ಕೊಲೆ ಆಯ್ತು. ಏನಿದ್ರ ಬಗ್ಗೆ ಮಾತಾಡ್ರಿ. ನಾವು ಪ್ರಚೋದನೆ ಕೊಡ್ತಾ ಇದೀವ, ನೀವು ಪ್ರಚೋದನೆ ಕೊಡ್ತಾ ಇದ್ದೀರಾ? ಎಲ್ಲಾನು ಸರ್ಕಾರಿ ಪ್ರಾಯೋಜಿತ ಅಂದ್ರೆ ಏನ್ ಅಧ್ಯಕ್ಷರೇ ಇದು? ಹೇಳಿ ಫಸ್ಟ್, ಅದು ಹಿಂದೆ ನಡೆದಿದ್ದ ಘಟನೆ ಬಗ್ಗೆ ಹೇಳಿ. ಮಾನ್ಯ ಅಧ್ಯಕ್ಷರೇ, ಬಗ್ಗೆ ಮಾತಾಡ್ಲಿ. ತಾವು ಮಾತಾಡಿ. ಎಲ್ಲರೂ ಎಲೆಕ್ಷನ್ ಅದ್ರ ಅವನ ಹೆಸರು ಮೇಲೆ ಗೆದ್ದಿರೋದಲ್ಲ. ಮಾನ್ಯ ಅಧ್ಯಕ್ಷರೇ, ಅದ್ರ ಬಗ್ಗೆ ಮಾತಾಡ್ತಾರೆ ಅಧ್ಯಕ್ಷರೇ. ಚರ್ಚೆ ಮಾಡ್ತಾ ಇದೀವಿ. ಸಿಬಿಐ ತನಕ ಹೋಯ್ತು, ಫೋರೆನ್ಸಿಕ್ ರಿಪೋರ್ಟ್ ಬಂತು.